ಬಾಗಲಕೋಟೆ ನಗರದಲ್ಲಿರುವಂಥ ಕಣಿವಿ ವೀರಭದ್ರೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು. ಯುಗಾದಿಯ ಪಾಡ್ಯ ದಿನದಂದು ನಡೆಯುವಂಥ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ವಿಜೃಂಭಣೆಯಿಂದ ರಥೋತ್ಸವ ಜರುಗಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಮಠ ಸೇರಿದಂತೆ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಎಲ್ಲ ಆಡಳಿತ ಮಂಡಳದ ವರ್ಗದವರು, ಮುಖಂಡರು ಹಾಗೂ ಇತರ ಗಣ್ಯಮಾನ್ಯರ ಉಪಸ್ಥಿತರೊಂದಿಗೆ ಜಾತ್ರಾ ಮಹೋತ್ಸವ ಜರುಗಿತು. ಜಾಗೃತ ದೇವರು ಎಂದು ಹೆಸರುವಾಸಿಯಾಗಿರುವಂಥ ಕಣಿವಿ ವೀರಭದ್ರೇಶ್ವರ ದೇವಾಲಯಕ್ಕೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರೆ ಸಕಲ ಸಂಕಷ್ಟ ದೂರಾಗಲಿದೆ ಎಂಬುದು ನಂಬಿಕೆ ಇದೆ. ಯುಗಾದಿಯ ಪಾಡ್ಯ ಮರುದಿನ ಕಣಿವಿ ವೀರಭದ್ರೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಗ್ಗಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ವಿವಿಧ ಪ್ರದೇಶಗಳಿಂದ ಬಂದಿರುವಂಥ ಭಕ್ತರು ಅಗ್ಗಿಯಲ್ಲಿ ಹಾಯ್ದು ದೇವರ ದರ್ಶನ ಪಡೆದುಕೊಳ್ಳುತ್ತಾರೆ. ತಮ್ಮ ಹರಕೆಯನ್ನು ಈಡೇರಿಸುವ ದೃಷ್ಟಿಯಿಂದ ಅಗ್ಗಿಯಲ್ಲೇ ಹಾಯ್ದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಭಕ್ತಿಯನ್ನು ಮೆರೆಯುತ್ತಾರೆ. ಹರ 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 ಮಹಾದೇವ ಮಹಾದೇವ ಹರ 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 ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಕುಂದು ಬರ್ರಿ ಬರ್ರಿ ಹಂಗ ಬರ್ರಿ ಬರ್ರಿ ಬಿಡಿ ಅವ್ರು ನಮಸ್ಕಾರ ಮಾಡೇ ಬರೋರು ತಪ್ಪು ಬೆಂಗಳೂರಿನಿಂದ ಕೆಲವು ಭಕ್ತರು ಬಂದಿದ್ದಾರೆ. ಈ ಬರ್ತಾ ಇದ್ದೀನಿ. ಅವ್ರ ಸಂಪರ್ಕದಲ್ಲಿ ಶ್ರೀಮತಿ ಸೀಮಾ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ ಡಾಕ್ಟರ್ ಮಠ್ ಅವರು ಸ್ವಲ್ಪ ಸಾಫ್ ಮಾಡ್ರಿ ಮೊದಲ ಸಾಫ್ ಮಾಡ್ರಿ ಬೇಕಾಗ್ತದೆ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಮತ್ತಿಕಟ್ಟಿ ಗ್ರಾಮದ ಮಾರುತೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು. ಯುಗಾದಿಯ ಪಾಡ್ಯ ದಿನದಂದು ನಡೆಯುವಂಥ ಜಾತ್ರಾ ಮಹೋತ್ಸವಕ್ಕೆ ಗದಗ, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಭಕ್ತರು ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದರು. ಜಾತ್ರಾ ಮಹೋತ್ಸವ ಹಿನ್ನೆಲೆ ಬೆಳಗಿನ ಜಾವದಿಂದಲೇ ಮಾರುತೇಶ್ವರ ದೇವಾಲಯಕ್ಕೆ ಅಭಿಷೇಕ ಪೂಜೆ ಸೇರಿದಂತೆ ವಿವಿಧ ಪೂಜೆ ಪುನಸ್ಕಾರಗಳು ಜರುಗಿದವು. ಸಂಜೆಯ ಸಮಯದಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವ ಸಮಯದಲ್ಲಿ ಮಳೆ ಆರಂಭವಾಯಿತು. ಮಳೆ ಮಧ್ಯೆಯೂ ಸಹ ಭಕ್ತರು ರಥವನ್ನು ಎಳೆಯುವ ಮೂಲಕ ತಮ್ಮ ಭಕ್ತಿಯನ್ನು ಮೆರೆದರು. निकल
ಬೀಳೋದು ನೋಡ್ರಿ ಅಲ್ಲಿ ಬಿದ್ದು ನೋಡಾಕ ಅಲ್ಲಿಕಲ್ ಬೀಳಾಕ ನೋಡ್ರಿ ಬಾಗಲಕೋಟೆಯ ನಗರದಲ್ಲಿ ನೂತನವಾಗಿ ಆರಂಭಗೊಂಡಿರುವಂಥ ವೀರಶೈವ ಲಿಂಗಾಯತ ಸರ್ಕಾರಿ ನಿವೃತ್ತ ನೌಕರರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ಸಭೆಯಲ್ಲಿ ಸಂಘದ ಎಲ್ಲ ನಿರ್ದೇಶಕರು ಸಮ್ಮುಖದಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬಳ್ಳಾರಿ ಅವರನ್ನು ಸಂಘದ ಅಧ್ಯಕ್ಷರನ್ನಾಗಿ ಹಾಗೂ ಎಸ್.ಎ. ಸಾರಂಗಮಠ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ವೈ.ಬಿ. ತೋಟಗಿ ತಿಳಿಸಿದ್ದಾರೆ.